ಹಾಯ್ ಹಲೋ ನಮಸ್ಕಾರ. ಪರಭಾಷಾ ಸಿನಿಮಾಗಳು ಕನ್ನಡದ ನೆಲದಲ್ಲಿ ರಿಲೀಸ್ ಆಗೋದನ್ನ ನೋಡಿಕೊಂಡು ಕನ್ನಡ ಸಿನಿಮಾಗಳು ರಿಲೀಸ್ ಆಗೋ ಕಾಲ ಒಂದಿತ್ತು. ಆದರೆ ಈಗ ಕನ್ನಡದ ಟ್ರೈಲರ್ಗಳು ಸಿನಿಮಾಗಳು ರಿಲೀಸ್ ಆಗೋದನ್ನು ನೋಡಿಕೊಂಡು ಬೇರೆ ಪರಭಾಷೆಯ ಸಿನಿಮಾಗಳು ರಿಲೀಸ್ ಆಗೋಕ್ಕೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಸೊ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಆ ಲೆವೆಲ್ಗೆ ಹೋಗಿದೆ. ಈಗ ಅದರ ನೆಕ್ಸ್ಟ್ ಲೆವೆಲ್ ವರ್ಲ್ಡ್ ವೈಡ್ ಕನ್ನಡ ಸಿನಿಮಾ ನೋಡುವಂಥ ಕಾಲ ಬಂದಿದೆ. ಕನ್ನಡ ಸಿನಿಮಾವನ್ನ ವರ್ಲ್ಡ್ ವೈಡ್ಗೆ ತಗೊಂಡು ಹೋಗ್ತಿರೋ ನಮ್ಮ ಕನ್ನಡ ಸ್ಟಾರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಧ್ರುವ ಸರ್ಜಾ ಅವರು ಇದ್ದಾರೆ. ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಅಟೆಂಡ್ ಮಾಡಿ ಬಂದಿದ್ದಾರೆ. ಹೇಗಿತ್ತು ಅದರ ಅನುಭವ ಮಾತಾಡ್ಸ್ತಾ ಹೋಗೋಣ. ಧ್ರುವ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಚೆನ್ನಾಗಿದ್ದೀನಿ ಬ್ರದರ್. ಸೊ ಹೇಗಿತ್ತು ಅನುಭವ? ಯಾಕೆಂದ್ರೆ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್, ಕನ್ನಡದ ಸ್ಟಾರ್ ಒಬ್ರು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಅಟೆಂಡ್ ಮಾಡಿ ಬಂದಿದ್ದೀರಾ. ಸೊ ಹೇಗಿತ್ತು ಅದರ ಅನುಭವ ಅಂತ? ಆರ್ಗನೈಸ್ಡ್ ಆಗಿತ್ತು ಇವೆಂಟ್. ಅಲ್ಲಿ ಕೇಳಿದಂಥ ಪ್ರಶ್ನೆಗಳು ನಿಜಕ್ಕೂ ನಮಗೆ ಏನೋ ಅವ್ರದ್ದು ಆ್ಯಕ್ಸೆಂಟ್ ಏನೋ ಅರ್ಥ ಆಗಲ್ವೋ ಏನೋ ಅಂದ್ಕೊಂಡಿದ್ವಿ. ಸೊ ಹಿಂದಿನ ದಿವಸ ಮೀಟ್ ಆ್ಯಂಡ್ ಗ್ರೀಟ್ ಅಂತ ಮಾಡಿದಾಗ ಒಂಚೂರು ಮಾತಾಡಿದ್ದೆ ಅವ್ರ ಹತ್ರ. ಸೊ ಐ ಥಾಟ್ ಐ ಕ್ಯಾನ್ ಮ್ಯಾನೇಜ್. ಬಟ್ ಅವತ್ತಿನ ದಿವಸ ಐ ಥಿಂಕ್ ಮ್ಯಾನೇಜ್ ಮಾಡಿದ್ವಿ ಅಂತ ಒಂದು ಫೀಲು. ಅಲ್ಲಿ ಮುಂಬೈಯಲ್ಲಿರೋರೆಲ್ಲ ನಿಜವಾಗ್ಲೂ ಖುಷಿಯಾಗಿತ್ತು. ತುಂಬ ಚೆನ್ನಾಗಿತ್ತು ಪ್ರೆಸ್ ಮೀಟು ಅಂತ ಹೇಳಿದ್ರು. ಆಫ್ಕೋರ್ಸ್ ಇಲ್ಲಿ ನಮ್ಮವರು ಎಲ್ಲರೂ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರೈಲರ್ ಚೆನ್ನಾಗಿ ರೀಚ್ ಆಯಿತು ಅನ್ನೋದು ಒಂದು ಖುಷಿ. ಓಕೆ, ನೀವು ಫಸ್ಟ್ ಮುಂಬೈಗೆ ಹೋದ್ರು, ಆದರೆ ನೀವು ಬಾಲಿವುಡ್ ಫಸ್ಟ್ ಅಂತ ಹೇಳಲ್ಲ. ಯಾಕೆಂದರೆ ಈಗಾಗಲೇ ನಿಮ್ಮ ಸಿನಿಮಾಗಳು ಹಿಂದಿಗೆ ಡಬ್ ಆಗಿ ಒಳ್ಳೆ ರೀಚ್ ಸಿಕ್ಕಿದೆ. ಹಂಗೆ ನೋಡಿದ್ರೆ ಪೊಗರು ಅತಿ ಹೆಚ್ಚು ಸಲ ಟೆಲಿವಿಷನ್ ಟೆಲಿಕಾಸ್ಟ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಈಗ ಇಂಟರ್ನ್ಯಾಷನಲ್ ರೀಚ್ ಆಗಬೇಕಾದ್ರೆ ನಿಮ್ದೊಂದು ನಿರೀಕ್ಷೆ ಇರುತ್ತಲ್ವಾ? ಸೊ ಈ ಟ್ರೈಲರ್ ನೋಡಿದಾಗ ಅವರು ಕೇಳಿದಂಥ ಕ್ವಶನ್ಗಳು ಕೇಳಿದಾಗ ನಿಮ್ಗೆ ಅನಿಸ್ತಾ ಓಕೆ ನಾನೇನು ಅಂದ್ಕೊಂಡಿದ್ದೆ ಅದು ರೀಚ್ ಆಗಿದೆ ಅಂತ? ಪೊಗರು ಎಲ್ಲ ಚೆನ್ನಾಗಿ ಒಳ್ಳೆ ವ್ಯೂಸೇ ಹೋಗಿದೆ ಹಿಂದಿಯಲ್ಲಿ. ಬಟ್ ನಾನು ಫಸ್ಟ್ ಟೈಮ್ ಮುಂಬೈಗೆ ಹೋಗಿದ್ದಿದ್ದಲ್ವ, ಯಾವ ರೀತಿ ಏನು ಪ್ರಶ್ನೆಗಳು, ಏನು ನಾನೇನು ಮೆಂಟಲಿ ಏನು ಅಂದ್ಕೊಂಡಿರಲಿಲ್ಲ. ಇದನ್ನೇ ಕೇಳ್ಬೋದು, ನಾನು ಹಿಂಗೆ ಹೇಳಬೇಕು ಅಂತ. ಸೊ ಕಾಮಾಗಿ ಹೋಗೋಣ, ನೋಡೋಣ ಹೆಂಗಿರುತ್ತೆ ಸಿಚುಯೇಷನ್, ಹೆಂಗೆ ವಿಲ್ ಗೋ ವಿತ್ ದ ಫ್ಲೋ ಅಂತ ಹೋಗಿದ್ದಿತ್ತು. ಒಳ್ಳೆ ರೆಸ್ಪಾನ್ಸ್ ಇತ್ತು. ಟ್ರೈಲರ್ ನೋಡಾದ್ಮೇಲೆ ಅವರೆಲ್ಲರೂ ತುಂಬಾ ಖುಷಿಯಾದರು. ಒಂಥರ ವಾವ್ ಅನ್ನೋ ಥರ ರಿಯಾಕ್ಟ್ ಮಾಡಿದ್ರು. ಮತ್ತು ಸುಮ್ಮನೆ ಐ ವಿಲ್ ನೆವರ್ ಬಿಲೀವ್ ಇನ್ ಎನಿ ಫ್ಯಾನ್ಸಿ ವರ್ಡ್ಸ್, ಚೆನ್ನಾಗಿದೆ ಅದು ಇದು ಅಂತಲ್ಲ. ಬಟ್ ಸಾಕ್ಷಿ ಏನಂದರೆ ಬಿಸ್ನೆಸ್ ಎನ್ಕ್ವೈರೀಸ್ ಜಾಸ್ತಿ ಆಯಿತು. ಮತ್ತು ನಮಗೆ ಒಂದು ರೇಟಿಗೆ ಕೇಳ್ತಾಯಿದ್ದೆ ಅವರು, ಈಗ ಅದ್ರ ಡಬಲ್ ತ್ರಿಬಲ್ ರೇಟಿಗೆಲ್ಲ ಕೇಳ್ತಾ ಇದ್ದಾರೆ ಈಗ. ಸೊ ವೆನ್ ದಟ್ ಈಸ್ ದ ಕೇಸ್, ಓಕೆ ಚೆನ್ನಾಗಿ ಪೆನಿಟ್ರೇಟ್ ಆಗಿದೆ ಅಂತ ನನಗೊಂದು ಫೀಲ್ ಆಯಿತು. ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ಈಗ ಸಿನಿಮಾದ ಕಾಪಿ ರೆಡಿ ಆಯಿತು. ಸೊ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ ಅಂತ ನೀವು ಡಿಸೈಡ್ ಮಾಡಿದ್ರಿ ಅಂತ. ಸೊ ಆ ಟೈಮಲ್ಲಿ ನಿಮಗೆ ಈಗ ಏನು ಚೈನೀಸು ಅಥವಾ ಜಾಪನೀಸ್ ಭಾಷೆಗಳಿಗೆ ನಿಮಗೆ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡೋ ಪ್ಲ್ಯಾನ್ಸ್ ಬಂದಾಗ, ಸೊ ನೀವು ಅಂದ್ಕೊಂಡಿರ್ತೀರ ಇದು ಆ ಭಾಷೆಗೆ ಇದು ಎಷ್ಟು ಸೂಟಬಲ್ ಆಗುತ್ತೆ ಅಂತ? ಯಾಕೆಂದರೆ ಇದು ಒಬ್ಬ ಇಂಡಿಯನ್ ಸಿನಿಮಾ. ಸೊ ಅಲ್ಲಿ ಆ ಭಾಷೆಗೆ ಅಡಾಪ್ಟ್ ಆಗಲಿಕ್ಕೆ ಏನೇನೆಲ್ಲ ಚೇಂಜಸ್ ಏನಾರು ಮಾಡ್ಕೊಂಡಿದ್ರ? ಇಲ್ಲ ಬ್ರೋ, ಇದು ಮೇಜರ್ ಏನು ಅಂದರೆ ಇದು ಯೂನಿವರ್ಸಲ್ ಥೀಮ್ ಇರೋವಂಥ ಒಂದು ಕತೆ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು. ಸೊ ಸಸ್ಪೆನ್ಸ್ ಅನ್ನೋದು ನೀವು ಎಲ್ಲೋದ್ರೂ ಅದೇ ಇರುತ್ತೆ. ಸಸ್ಪೆನ್ಸ್ನ ಫಾಲೋ ಮಾಡ್ತಾರೆ, ಥ್ರಿಲ್ಲರ್ ಸಬ್ಜೆಕ್ಟ್ನ ಫಾಲೋ ಮಾಡ್ತಾರೆ. ಸೊ ಅದಕ್ಕೆ ಭಾಷೆ ಗೊತ್ತಿರಬೇಕು ಅನ್ನೋದೇನಿಲ್ಲ. ಅವ್ರ ಭಾಷೆಯಲ್ಲಿ ಹೇಳಿದಾಗ ಅವ್ರಿಗಿನ್ನೂ ಚೆನ್ನಾಗಿ ಕನ್ವೆ ಆಗುತ್ತೆ ಅಷ್ಟೇ. ಬಟ್ ಥಾಟೇ ಯೂನಿವರ್ಸಲ್ ಥಾಟ್ ಇರೋದ್ರಿಂದ ಇಟ್ ಈಸ್ ಅ ಸ್ಟೋರಿ ಫಾರ್ ಎವ್ರಿಬಡಿ. ನಮ್ಮ ನೇಟಿವಿಟಿಯಿಂದ ಹೋಗ್ತಾರೋಂಥ ಸ್ಟೋರಿ ಅವ್ರ ನೇಟಿವಿಟಿಗೆ ಚೇಂಜ್ ಮಾಡಬೇಕು, ಆ ಸರ್ಕಸ್ ಎಲ್ಲ ಮಾಡೋ ಅಂಥದ್ದು ಇರಲಿಲ್ಲ ಈ ಸಿನಿಮಾಲಿ. ಥೀಮೇ ಹಂಗಿತ್ತು. ಸೊ ಓಕೆ ರೈಟ್, ಓಕೆ ಮಾಡೋಣ ಅಂತ ಡಿಸೈಡ್ ಮಾಡಿ ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡಿದ್ವಿ. ಸೊ ಇಡೀ ಎಂಟೈರ್ ಟೀಮ್ ಅಪ್ರೂವಲ್ ಕೊಟ್ಟಾಗ ಎಲ್ಲರೂ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಸ್ಟೆಪ್ ಮುಂದೆ ಹೋಗಿದ್ವಿ ಅಷ್ಟೇ. ಓಕೆ, ಕತೆ ಅಂತ ಬಂದಾಗ ಅರ್ಜುನ್ ಸರ್ಜಾ ಅವರು ಕತೆ ಇದಕ್ಕೆ. ಸೊ ಮೊದಲು ನೀವು ಈ ಥರ ಒಂದು ಕತೆ ಇದೆ ಅಂತ ಅವ್ರು ನಿಮ್ಗೆ ಏನಾದ್ರು ಹೇಳಿದ್ರು ಅಂದರೆ ನೀವು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅರ್ಜುನ್ ಸರ್ಜಾ ಅವ್ರು ಹೇಳಿದ, ಅಥವಾ ನೀವು ಈ ಥರ ನನಗೊಂದು ಕತೆ ಸೂಟ್ ಆಗ್ಬೋದು ಅಂತ ಅವ್ರನ್ನ ಕೇಳಿದಾಗ ಈ ಕತೆ ಹುಟ್ಟಿದ್ದ ಅಂತ? ಇಟ್ ವಾಸ್ ಮ್ಯೂಚುವಲ್. ಒಂದು ಲೈನ್ ಇತ್ತು, ಆ ಲೈನಲ್ಲಿ ಈ ಕತೆ ನಾವು ಮಾಡಿದ್ರೆ ಅಂದಾಗ ಆ ಕತೆಗೆ ಏನೇನು ಬೇಕೋ ಚೇಂಜಸ್ ಆಗಲಿ ಮತ್ತು ಕೆಲವೆಲ್ಲ ಮಾತಾಡಿಕೊಂಡು ಮಾಡಿದ್ದೀವಿ. ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸು ಮೋರ್ ದೆನ್ 190 ಮೂವೀಸ್ ಪ್ಲಸ್ ಆ್ಯಕ್ಟ್ ಮಾಡಿದ್ದಾರೆ, ಒಂದು 20 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಒಂದು 15-20 ಸಿನಿಮಾ ತಿರ್ಗಾ ಡೈರೆಕ್ಟ್ ಮಾಡಿದ್ದಾರೆ, ಎಲ್ಲ ಬ್ಲಾಕ್ ಬಸ್ಟರ್ಸ್. ಸೊ ನೀವು ಏನೇ ಚೇಂಜಸ್ ಹೇಳಬೇಕು ಅಂದ್ರೂ ಲಾಜಿಕ್ ಏನಾದರೂ ಇದ್ದರೂ ಒಪ್ಕೊತಿದ್ರು. ಇಲ್ಲಾಂದರೆ ಲಾಜಿಕ್ ಇಲ್ಲ, ಇದು ಬೇಡ ಅಂತ. ಈ ವಾಸ್ ಆಲ್ಸೋ ವೆರಿ ಅಡಮೆಂಟ್. ಬಟ್ ಈ ಸಿನಿಮಾಲಿ ನಾವು ನಂಬಿರೋದು ಸ್ಕ್ರೀನ್ ಪ್ಲೇ.
ಸ್ಕ್ರೀನ್ ಪ್ಲೇ ಯೂನಿಕ್ ಆಗಂತೂ ಇರುತ್ತೆ. ಟೈಮ್ ಲೈನ್ ಫಾಲೋ ಮಾಡಬೇಕು. ಫಸ್ಟ್ ಹಾಫಲ್ಲಿ ಏನು ನಡೀತೋ ಪ್ರತಿಯೊಂದು ಕನೆಕ್ಷನು ಸೆಕೆಂಡ್ ಹಾಫಲ್ಲಿ ಇರುತ್ತೆ. ಸೊ ಒಂದು ಡಿಫ್ರೆಂಟ್ ಆಗಿರುತ್ತೆ. ಒಂದು ಸ್ಕ್ರೀನ್ ಪ್ಲೇ ವಿಲ್ ಬಿ ಯೂನಿಕ್ ಅನ್ನೋದು ಒಂದು ನಂಬಿಕೆ. ಓಕೆ, ಈಗ APR ಅರ್ಜುನ್ ಅವ್ರ ಜೊತೆ ಫಸ್ಟ್ ಸಿನಿಮಾ ರೊಮ್ಯಾಂಟಿಕ್ ಸಿನಿಮಾ ಇತ್ತು, ರೊಮ್ಯಾಂಟಿಕ್ ಡ್ರಾಮಾ ಇತ್ತು. ಅದರಲ್ಲೂ ಆ್ಯಕ್ಷನ್ ಇದ್ರು ಕೂಡ ಇದ್ರ ಪ್ಯೂರ್ ಆ್ಯಕ್ಷನ್ ಸಿನಿಮಾ. ಇವನ್ APR ಅರ್ಜುನ್ ಅವರು ಕೂಡ ಆ್ಯಕ್ಷನ್ ಸಿನಿಮಾ ಮಾಡಿದ್ದಾರೆ. ಆದರೆ ಮಾರ್ಟಿನ್ಗೆ ಅವ್ರು ಸೂಟ್ ಆಗ್ತಾರೆ ನಿಮ್ಗೆ ಯಾವಾಗ ಅನ್ಸೋದು? ಈ ಕತೆ ನೋಡಿ ಇಲ್ಲ ಬ್ರೋ, ದ ವೇ ವಿ ಹ್ಯಾವ್ ಪೋರ್ಟ್ರೇಟ್ ಇಸ್ ಡಿಫ್ರೆಂಟ್. ಈಗ ಅದ್ದೂರಿಲೂ ಲವ್ ಸ್ಟೋರಿ ಇತ್ತು, ಇನ್ಫ್ಯಾಕ್ಟ್ ಆ್ಯಕ್ಷನು ಇತ್ತು. ಈ ಸಿನಿಮಾದಲ್ಲೂ ಆ್ಯಕ್ಷನ್ ಏನಕ್ಕೆ ಬಿಟ್ಟಿರೋದು ಅಂದರೆ ಫಸ್ಟ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಆ್ಯಕ್ಷನ್ ಬಿಟ್ಟಿದ್ದೀವಿ, ಬಟ್ ಅದರ್ ಆ್ಯಂಗಲ್ ಲವ್ ಸ್ಟೋರಿನೂ ಇದೆ. ಈಗ ನಾವು ಅದ್ದೂರಿ ಸಿನಿಮಾನೇ ಬರೀ ಫೈಟ್ಸು ಆ್ಯಕ್ಷನ್ಸ್ ಎಲ್ಲ ಬಿಟ್ಟಿದ್ರೆ ನೀವು ಅನ್ಕೊತಾ ಇದ್ರಿ ಇದು ಆ್ಯಕ್ಷನ್ ಸಿನಿಮಾ ಅಂತ. ನಾವು ಅವಾಗ ಅದನ್ನು ಪೋರ್ಟ್ರೇ ಮಾಡಿದ್ದು ಲವ್ ಸ್ಟೋರಿ ಅಂತ, ಇದನ್ನು ಆ್ಯಕ್ಷನ್ ಅಂತ ಮಾಡ್ತಾಯಿದ್ದೀವಿ. ಬಟ್ ಒಂದು ಲವ್ ಸ್ಟೋರಿ ಇದೆ, ಕ್ಯೂಟ್ ಲವ್ ಸ್ಟೋರಿ ಇದೆ, ಹಾಫ್ ವೇಲ್ ಓಪನ್ ಆಗುವಂಥ ಲವ್ ಸ್ಟೋರಿ. ಕ್ಯಾರೆಕ್ಟರ್ ಹೆಸರು ಬಂದು ಅರ್ಜುನ್ ಅಂತ, ಹೀರೋಯಿನ್ ಕ್ಯಾರೆಕ್ಟರ್ ಹೆಸರು ಬಂದು ಪ್ರೀತಿ ಅಂತ. ಒಂದು ಹಾಫ್ ವೇಲ್ ಓಪನ್ ಆಗುವಂಥ ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಡೆಫಿನೆಟ್ಲಿ ಇದೆ. ಸೊ ಮುಂದಿನ ದಿನಗಳಲ್ಲಿ ಆ ಕ್ಯೂಟ್ ಲವ್ ಸ್ಟೋರಿ ರಿಲೇಟೆಡ್ ನೆಕ್ಸ್ಟ್ ಇನ್ನೇನು ಬಿಟ್ರು ಲವ್ವೇ ಬಿಡೋದು, ಆ್ಯಕ್ಷನ್ ಸಾಕಾಯ್ತು. ಜೊತೆಗೆ ಡ್ರಾಮಾನು ಇರುತ್ತೆ, ಒಂದಷ್ಟು ಡ್ರಾಮಾ ಪ್ಲೇ ಆಗುತ್ತೆ ಅನ್ನೋದಿದೆ. ಹಾಂ. ಓಕೆ, ಈ ಕತೆ ಮಾಡಿದಾದ್ಮೇಲೆ, ಈಗ ಕತೆ ನಿಮ್ಗೆ ಕೇಳಿದಾದ್ಮೇಲೆ ಯಾವ ತರ ಪ್ಲಾನ್ಸ್ ಇತ್ತ? ಯಾಕೆಂದ್ರೆ ಅರ್ಜುನ್ ಸರ್ಜಾ ಅವ್ರು ಸ್ವತಃ ಡೈರೆಕ್ಟ್ರು, ಅವರೇ ಏನಾದ್ರು ಈ ಸಿನಿಮಾ ಡೈರೆಕ್ಟ್ ಮಾಡೋ ಪ್ಲಾನ್ಸ್ ಏನಾದ್ರು ಇತ್ತ? ಇಲ್ಲ, ಅದು ನಮ್ಮ ಓನ್ ಬ್ಯಾನರಲ್ಲಿ ಆದರೆ ಮಾಡ್ತಾ ಇದ್ವಿ. ನಮ್ಮ ಬ್ಯಾನರಲ್ಲಿ ಆಗಿದ್ದರೆ ಡೆಫಿನೆಟ್ಲಿ ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಸೊ ಅಂದ್ರೆ ಈ ಕಥೆಯನ್ನೇ ಏನಾದ್ರು ಅವ್ರು ಡೈರೆಕ್ಟ್ ಮಾಡ್ತಾರೆ ಅಂತ ಏನಾದ್ರು ಒಂದ್ಸರಿ ಅವ್ರ ಥಾಟ್ ಬಂದಿತ್ತು? ಇಲ್ಲ, ಅವ್ರು ತುಂಬ ಬ್ಯುಸಿ ಆಗಿದ್ರಲ್ಲ, ಅವರು ಡೇಟ್ಸ್ ಇರಲಿಲ್ಲ. ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ, ಅಂಕಲ್ ಡೇಟ್ಸ್ ಇರಲಿಲ್ಲ. ಇನ್ಫ್ಯಾಕ್ಟ್ ಇದನ್ನು ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಚೆನ್ನಾಗೆ ಅಂತ ಅಂದ್ಕೊಂಡಾಗ ನಮ್ಮ ಪ್ರೊಡ್ಯೂಸರು ತಲೆಯಲ್ಲಿ ಮತ್ತು ನಮ್ಮೆಲ್ಲರ ತಲೆಯಲ್ಲಿ ಬಂದಿದ್ದು APR ಅರ್ಜುನ್ ಅವರು. ಯಾಕೆಂದರೆ ನನಗೆ ಫಸ್ಟು ಸಿನಿಮಾ ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್. ಮತ್ತು ಮೋರ್ ಓವರ್ ಇದು ಹಿಂಗೆ ಮಾಡಿದ್ರೇ ಚಂದ, ಕರೆಕ್ಟಾಗಿರುತ್ತೆ ಅಂತ ಡಿಸೈಡ್ ಮಾಡಿದ್ದು ಪ್ರೊಡ್ಯೂಸರ್. ಉದಯ್ ಮೆಹ್ತಾ ಅವರು ಡಿಸೈಡ್ ಮಾಡಿದಾಗ ಸಿನಿಮಾ ಮಾಡಿದ್ದೆ ಅಂತ ಅವರು ಕೂಡ ನಿರೀಕ್ಷೆ ಇಟ್ಕೊಂಡಿಲ್ಲ. ಅಂದರೆ ಇದಿಷ್ಟೊಂದು ಮಟ್ಟಕ್ಕೆ ಹೋಗುತ್ತೆ, ಇಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ, ಇದಕ್ಕೆ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಈಗ ಅದು ಅಷ್ಟು ಟೈಮ್ ಹಿಡಿದಿದೆ. ಸೊ ಔಟ್ಕಮ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ, ಈಗ ಔಟ್ಪುಟ್ ಏನು ಬಂದಿದೆ ಅದ್ರ ಬಗ್ಗೆ? ಇಲ್ಲ, ಪ್ರೊಡ್ಯೂಸರ್ಗೇ ಕಾನ್ಫಿಡೆನ್ಸ್ ಇದ್ದಿದ್ದು. ನಮ್ಮೆಲ್ಲರಿಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ ಪ್ರೊಡ್ಯೂಸರ್ಗೆ. ನೀವು ಮಾಡಿರಿ, ಐ ವಿಲ್ ಸಮ್ಹೌ ಮೇಕ್ ದಿಸ್ ಹ್ಯಾಪನ್. ನೀವು ಮಾಡಿ, ನೀವು ಚೆನ್ನಾಗಿ ಮಾಡಿ, ಪ್ಯಾಷನ್ ಆಗಿದ್ದೀರ, ಪ್ಯಾಷನೇಟಾಗಿ ಮಾಡಿರಿ ನೀವು ಅಂತ. ಈ ಥರ ಪ್ರೊಡ್ಯೂಸರ್ಸ್ ಬೇಕು ಆ್ಯಕ್ಚುಲಿ. ನಮ್ಮ ಮಾರ್ಕೆಟ್ ವ್ಯಾಲ್ಯೂ ನೋಡಿಕೊಂಡು ಅಷ್ಟಕ್ಕೆ ಮಾತ್ರ ಬಂಡವಾಳ ಹಾಕಿ ತಗೊಳ್ಳೋ ಅಂಥದ್ದು ಒಂದು ಬಿಸ್ನೆಸ್ ಆದರೆ. ಇಲ್ಲ, ನೀವು ಬಿಯಾಂಡ್ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನಾನು ಐ ವಿಲ್ ಮೇಕ್ ರೆವಿನ್ಯೂ ಔಟ್ ಆಫ್ ದಿಸ್ ಪ್ರಾಜೆಕ್ಟ್, ಯು ಡೋಂಟ್ ವರಿ ಅನ್ನೋ ಪ್ರೊಡ್ಯೂಸರು ಕೆಲವರು ಇದ್ದಾರೆ. ಅಂದರೆ ಅದರಲ್ಲಿ ಉದಯ್ ಮೆಹ್ತಾ ಅವರು ಒಬ್ಬರು ಅಂತ ಹೆಮ್ಮೆಯಿಂದ ಹೇಳ್ಬೋದು. ಓಕೆ, ಧ್ರುವ ಸರ್ಜಾ ಅವ್ರ ಸಿನಿಮಾದ ಮೇನ್ ಹೈಲೈಟು ಆ್ಯಕ್ಷನ್, ಜೊತೆಗೆ ನೀವು ಹೇಳ್ದಂಗೆ ಇದೊಂದು ರೊಮ್ಯಾನ್ಸ್ ಕೂಡ ಇದೆ. ಅದ್ರ ಜೊತೆಗೆ ತುಂಬ ಹೈಲೈಟ್ ಅಂದರೆ ತುಂಬ ನಾವು ಕಾಯ್ತಾ ಇರೋದು ಅಂದರೆ ಡೈಲಾಗ್ಸ್ ಬಗ್ಗೆ. ಸೊ ಸಿನಿಮಾದಲ್ಲಿ ಇನ್ನೆಷ್ಟು ಡೈಲಾಗ್ಸ್ಗಳಿದೆ? ಯಾಕೆಂದರೆ ಈಗ ಬಂದಿರೋ ಟ್ರೈಲರ್ಗಳಲ್ಲಿ ಒಂದೆರಡು ಡೈಲಾಗ್ಗಳ ತುಣುಕು ಬಿಟ್ಟರೆ ಅದು ಕನ್ನಡದಲ್ಲಿಲ್ಲ. ಸೊ ಯಾವ ಸ್ಲ್ಯಾಂಗಲ್ಲಿ ಇರ್ಬೋದು ಡೈಲಾಗ್ಸ್ ಎಲ್ಲ? ಇಲ್ಲ, ಸಿನಿಮಾದಲ್ಲೂ ಎಲ್ಲ ಕನ್ನಡದಲ್ಲೇ ಇರುತ್ತೆ. ಟೀಸರ್ ಅಂದಾಗ ನಮಗೆ ಎಲ್ಲರಿಗೂ ರೀಚ್ ಆಗಲಿ ಒಂದು ನಿಟ್ಟಿನಲ್ಲಿ ಯಾವುದು ಇಂಗ್ಲೀಷಲ್ಲಿ ಯೂಸ್ ಮಾಡಿದ್ದೀವೋ ಇಡೀ ಸಿನಿಮಾದಲ್ಲಿ ಅದನ್ನೇ ಟ್ರೈ ಮಾಡ್ತಾಯಿದ್ದೀವಿ ಬಿಡೋದಕ್ಕೆ. ಬಟ್ ಸಿನಿಮಾದಲ್ಲಿ ಕನ್ನಡ ಡೈಲಾಗ್ಸೇ ಅತಿ ಹೆಚ್ಚಿರೋದು. ಡಬ್ಬಿಂಗ್ ಮಾಡಿದಾಗ ಆ ಭಾಷೆಯಲ್ಲಿ ಅವ್ರವ್ರ ಡೈಲಾಗ್ಸ್ ಇರುತ್ತೆ. ಬಟ್ ಇಡೀ ಎಂಟೈರ್ ಸಿನಿಮಾ ಕೆಲವು ಪೋರ್ಷನ್ಸ್ ಪಾಕಿಸ್ತಾನಲ್ಲಿ ನಡೆಯೋದಾಗಿರೋದ್ರಿಂದ ಒಂಚೂರು ನ್ಯಾಚುರಲ್ ಆಗು ಮಾಡಿದ್ದೀವಿ. ಎಲ್ಲ ಮಿಕ್ಸ್ ಆಫ್ ನಂದಿರಲ್ಲ, ಬಟ್ ಬೇರೆಯವ್ರದ್ದೆಲ್ಲ ಇರುತ್ತೆ. ನೀವು ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಸ್ಲ್ಯಾಂಗ್ ಥರ ಏನಾಗುತ್ತೆ? ಈಗ ಉತ್ತರ ಕರ್ನಾಟಕ ಭಾಷೆ ಕೂಡ ನೀವು ಮಾಡಿದ್ದೀರಿ ನಿಮ್ಮ ಸಿನಿಮಾದಲ್ಲಿ. ನೀವು ಉತ್ತರ ಕರ್ನಾಟಕ ಭಾಷೆ ಥರ ಮಾತಾಡಿದ್ದೀರಿ, ಮಂಡ್ಯ ಸ್ಲ್ಯಾಂಗ್ನಲ್ಲಿ ಮಾತಾಡಿದ್ದೀರಿ. ಇದರಲ್ಲಿ ಏನಾದ್ರು ಪರ್ಟಿಕ್ಯುಲರ್ ಆಗಿದೆಯಾ? ಇಲ್ಲ, ನೋಡಬೇಕು ಬ್ರೋ, ನೋಡಿ ಬ್ರೋ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸ್ಕ್ರೀನ್ ಪ್ಲೇನಲ್ಲಿ ಧ್ರುವ ಸರ್ಜಾ ಅವರು ಕೂಡ ವರ್ಕ್ ಮಾಡಿದ್ದಾರೆ, ಪರ್ಟಿಕ್ಯುಲರ್ ಆಗಿ ಮಾರ್ಟಿನ್ ಸಿನಿಮಾದಲ್ಲಿ. ಸೊ ಏನೆಲ್ಲ ಬದಲಾವಣೆಗಳಾಗಿದೆ? ಸ್ಕ್ರೀನ್ ಪ್ಲೇ ಅಲ್ಲ, ಇದ್ಯಾಕೆ ಹೊಸದಾಗಿ ನೆಟ್ ಆಗ್ತಾ ಇದ್ದೀರಾ? ಇಲ್ಲ, ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಅಂಕಲ್ ಮಾಡಿರೋದು. ಸೊ ಏನೊಂದು ಸಣ್ಣ ಪುಟ್ಟ ಥಾಟ್ ಎಕ್ಸ್ಚೇಂಜ್ ಆ ಥರ ಡಿಸ್ಕಷನ್ಸ್ ಇರುತ್ತಲ್ಲ, ಅದು ಡೈರೆಕ್ಟರು ಮತ್ತು ಪ್ರೊಡ್ಯೂಸರು ಅವರಿಬ್ಬರು ಥಾಟ್ಸ್ ಎಕ್ಸ್ಚೇಂಜ್ ಮಾಡಿಕೊಂಡು. ಸೊ ಲೆಟ್ ಅಸ್ ಟೇಕ್ ದ್ಯಾಟ್ ವೇ. ಪರ್ಟಿಕ್ಯುಲರ್ ಆಗಿ ಡೈಲಾಗ್ಸ್ ವಿಷಯವಾಗಿ ಬಂದಾಗ, ಸೊ ಈಗ ನಿಮ್ಮ ಫ್ಯಾನ್ಸ್ ಕಾಯ್ತಿರೋದು ಅದಕ್ಕೆ ಯಾವ ಥರ ಡೈಲಾಗ್ಸ್ ಇರಬಹುದು ಅಂತ. ಸೊ ನಿಮ್ಮ ಫ್ಯಾನ್ಸ್ಗೆ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಡೈಲಾಗ್ಸ್ ಅಂತ?
100%. ಯಾಕೆಂದರೆ ನಾನು ಫಸ್ಟ್ ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗರಲ್ಲೆಲ್ಲ ತುಂಬ ಟಾಕೇಟಿವ್, ತುಂಬ ವೈಬ್ರೆಂಟ್ ಕ್ಯಾರೆಕ್ಟರ್ ಅಂತ ಆಯ್ಕೆ ಮಾಡ್ಕೊಂಡು ಮಾಡಿದ್ದಿದ್ದು. ಈ ಸಿನಿಮಾದಲ್ಲಿ ತುಂಬ ರಿಸರ್ವ್ಡ್, ತುಂಬ ಸೆಟಲ್ಡ್ ಕ್ಯಾರೆಕ್ಟರು, ಎಷ್ಟು ಬೇಕೋ ಅಷ್ಟೇ ತೂಕವಾಗಿ ಮಾತಾಡ್ತಾನೆ. ಅಫ್ಕೋರ್ಸ್ ಲವ್ ಸ್ಟೋರಿ ಇದ್ರೂ ಮೆಚೋರ್ಡ್ ಲವ್ ಸ್ಟೋರಿ. ಸೊ ಇದು ಒಂದು ಹೊಸ ಪ್ರಯತ್ನ ಅಂತ ಒಂದು ಮಾಡಿದ್ದೀವಿ. ಬಿಕಾಸ್ ವಿ ವಾಂಟ್ ಟು ಕೇಟರ್ ಆಲ್ ಆಡಿಯನ್ಸ್, ಎಲ್ಲರಿಗೂ ಇಷ್ಟ ಆಗಬೇಕು. ಸೊ ಕತೆಗೆ ಏನು ಬೇಕೋ ಆ ಥರ ಮಾಡಿದ್ದೀವಿ. ಸೊ ಈ ಸಿನಿಮಾಕ್ಕೆ ಒಂದು ಪ್ಯಾನ್ ಮೂಡ್ ಸಿನಿಮಾಗೆ ತಾಕತ್ತಿದೆ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ ಫಸ್ಟ್ ಟೈಮ್? ಶೂಟಿಂಗ್ ಎಲ್ಲ ಆದಮೇಲೆ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ, ಫೈನಲ್ ಟ್ರಿಮ್ಮಿಂಗ್, ಫೈನಲ್ ಕಾಪಿ ನೋಡಾದ್ಮೇಲೆ, ಎಸ್ಪೆಷಲಿ ರವಿ ಬಸೂರವರು ಇಲ್ಲ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಿದೆ ಅಂತ ಹೇಳಾದ್ಮೇಲೆ ನಮ್ಮೆಲ್ಲರ ಸಬ್ಕಾನ್ಷಿಯಸ್ ಮೈಂಡಲ್ಲೂ ಕೂತಿದ್ದು. ಅದಾದಮೇಲೆ ಎಲ್ಲರೂ ನೋಡಿದವರೆಲ್ಲ ವಿತೌಟ್ ರೆಕಾರ್ಡಿಂಗ್ ನೋಡಿದವರೆಲ್ಲ ಆ ಥರ ಹೇಳಾದ್ಮೇಲೆ, ಮತ್ತು ಥೀಮು ಅಷ್ಟೇ ಯೂನಿವರ್ಸಲ್ ಥೀಮ್ ಆಗಿರೋದ್ರಿಂದ ಎಲ್ರಿಗೂ ಅರ್ಥ ಆಗುವಂಥ ಸ್ಟೋರಿ ಆಗುತ್ತೆ ಇದು. ಪರ್ಟಿಕ್ಯುಲರ್ ಆಗಿ ನಾನು ಕೂಡ ಕೆಂಗೇರಿ ಸೆಟ್ಟಿಗೆ ಬಂದು ನೋಡಿದಾಗ ಒಂದು ಸೀನ್ ಶೂಟ್ ಆಗಿತ್ತು. ಅದೇ ಥರದ ಪೋಸ್ಟನ್ನು ನಾನು ಟೀಸರ್ಲು ನೋಡಿದ್ದೆ. ಸೊ ನಾವಲ್ಲಿ ನೋಡಿದ್ದೇ ಬೇರೆ, ಅಲ್ಲಿ ಕಾಣ್ತಿರೋದೇ ಬೇರೆ, ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ಬೋದು. ಅಂದರೆ ಅದು ಆ ಗ್ರಾಫಿಕ್ಗೆ ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ಒಂದಷ್ಟು ಕೆಲಸ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ದಿನ ತೊಗೊಂಡಿರ್ಬೋದು ಈ ಗ್ರಾಫಿಕ್ ವರ್ಕ್ ಅಥವಾ ಏನು ಪೋಸ್ಟ್ ಪ್ರೊಡಕ್ಷನ್ ವರ್ಕಿಗೆ? ನಾವು ಒಂದು 11 ಕಂಪ್ನಿಗೆ CG ಕೊಟ್ಟಿರೋದು, ಒಂದೊಂದು ಎಪಿಸೋಡ್ ಒಬ್ಬೊಬ್ರು ಕೊಟ್ಟಿದ್ವಿ. ಯೂಶ್ವಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಿಂಗೆ ಡಿವೈಡ್ ಮಾಡಿ ಕೊಟ್ಟಿರೋದ್ರಿಂದ BG ಅಂದರೆ ಬ್ಯಾಕ್ಗ್ರೌಂಡ್ಸು ಎಲ್ಲರಿಗೂ ಮ್ಯಾಚ್ ಆಗಲಿ. ಇನ್ನೂ ಜಾಸ್ತಿ ಕಂಪ್ನೀಸ್ ಕೊಡ್ಬೋದಾಗಿತ್ತು, ಬಟ್ ಬ್ಯಾಕ್ಗ್ರೌಂಡು ಒಬ್ಬೊಬ್ಬರು ಒಂದೊಂದು ಅದು ಸರಿಯಾಗಿ ಸೆಟ್ ಆಗಲ್ಲ ಅಂತ ಒಂದೊಂದು ಪರ್ಟಿಕ್ಯುಲರ್ ಎಪಿಸೋಡ್ ಒಂದೊಂದು ಒಳ್ಳೆ ಪ್ರೆಸ್ಟೀಜಿಯಸ್ ಕಂಪನಿಗೆ ಕೊಟ್ಟು ಇವಾಗ ಮಾಡಿಸ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.